ಒಂದು ಹಳ್ಳಿಯಲ್ಲಿ ಶಾಂತಮ್ಮ ಎಂಬ ಅತ್ತೆ ವಾಸಿಸುತ್ತಿದ್ದರು. ಅವಳಿಗೆ ಇಬ್ಬರು ಸೊಸೆಯಂದಿರು. ದೊಡ್ಡ ಮಗನ ಹೆಂಡತಿ ರಾಧಾ ಸಿಟಿಯಲ್ಲಿ ಬೆಳೆದವಳು. ಚಿಕ್ಕ ಮಗನ ಹೆಂಡತಿ ಗೌರಿ ಹಳ್ಳಿಯಲ್ಲಿ ಬೆಳೆದ ಸರಳ ಹುಡುಗಿ. ರಾಧಾ ತುಂಬಾ ಸ್ಟೈಲ್ ಇಷ್ಟಪಡುವಳು. ಬೆಳಿಗ್ಗೆ ತಡವಾಗಿ ಎದ್ದು ಮೊಬೈಲ್ ಹಿಡಿದು ಮಾತನಾಡುತ್ತಾ ಕೆಲಸ ಮಾಡುತ್ತಿದ್ದಳು. ಅವಳು ಹೊಸ ಹೊಸ ಪದಾರ್ಥಗಳನ್ನು ಮಾಡುತ್ತಿದ್ದಳು. ಆದರೆ ಮನೆಯ ಹಳೆಯ ಪದ್ಧತಿಗಳನ್ನು ಅಷ್ಟಾಗಿ ಗಮನಿಸುತ್ತಿರಲಿಲ್ಲ. ಹಳ್ಳಿಯ ಬದುಕು ಅವಳಿಗೆ ಹೊಸ ಅನುಭವವಾಗಿತ್ತು. ಗೌರಿ ಬೆಳಿಗ್ಗೆ ಬೇಗ ಎದ್ದು ಮನೆ ಒರೆಸುವುದು, ಹಸುಗಳಿಗೆ ಆಹಾರ ಹಾಕುವುದು, ಅತ್ತೆಗೆ ಕಾಫಿ ಕೊಡುವುದೂ ಎಲ್ಲವನ್ನೂ ಶಾಂತವಾಗಿ ಮಾಡುತ್ತಿದ್ದಳು. ಅವಳು ಹೆಚ್ಚು ಮಾತಾಡದೆ ಕೆಲಸದಲ್ಲಿ ತೊಡಗಿರುತ್ತಿದ್ದಳು. ಶಾಂತಮ್ಮಗೆ ಗೌರಿಯ ಸರಳತೆ ತುಂಬಾ ಇಷ್ಟವಿತ್ತು. ಒಂದು ದಿನ ಶಾಂತಮ್ಮ ಅಸ್ವಸ್ಥಳಾದಳು. ಜ್ವರದಿಂದ ಹಾಸಿಗೆಯಲ್ಲೇ ಮಲಗಿದಳು. ರಾಧಾ ಮೊದಲಿಗೆ ಗಾಬರಿಯಾದಳು. ಇಲ್ಲಿ ಆಸ್ಪತ್ರೆ ದೂರ ಇದೆ, ಏನು ಮಾಡುವುದು ಎಂದು ಕಳವಳಪಟ್ಟಳು. ಆದರೆ ಅವಳು ತಕ್ಷಣವೇ ನಗರದಲ್ಲಿರುವ ತನ್ನ ಪರಿಚಿತ ಡಾಕ್ಟರ್ಗೆ ಕರೆಮಾಡಿ ಸಲಹೆ ಕೇಳಿದಳು. ಔಷಧಿ ಯಾವುದೂ ಕೊಡಬೇಕು ಎಂದು ತಿಳಿದುಕೊಂಡಳು. ಗೌರಿ ಅತ್ತೆಯ ಬಳಿ ಕೂತು ಕಷಾಯ ಮಾಡಿಸಿಕೊಟ್ಟಳು. ತಲೆಗೆ ತಣ್ಣೀರು ಬಟ್ಟೆಯಿಟ್ಟು ಅವಳನ್ನು ಆರೈಕೆ ಮಾಡುತ್ತಿದ್ದಳು. ಮನೆ ಕೆಲಸಗಳನ್ನೂ ನೋಡಿಕೊಂಡಳು. ಇಬ್ಬರೂ ತಮ್ಮ ತಮ್ಮ ರೀತಿಯಲ್ಲಿ ಶಾಂತಮ್ಮನನ್ನು ನೋಡಿಕೊಂಡರು. 2 ದಿನಗಳ ನಂತರ ಶಾಂತಮ್ಮ ಸ್ವಲ್ಪ ಚೇತರಿಸಿಕೊಂಡಳು. ಅವಳು ಇಬ್ಬರು ಸೊಸೆಯಂದಿರನ್ನು ಕರೆದು, ನೀವು ಇಬ್ಬರೂ ವಿಭಿನ್ನರು. ರಾಧಾ, ನೀನು ತಿಳುವಳಿಕೆ ಮತ್ತು ಧೈರ್ಯದಿಂದ ನಡೆದುಕೊಂಡೆ. ಗೌರಿ, ನೀನು ಸಹನೆ ಮತ್ತು ಪ್ರೀತಿಯಿಂದ ಸೇವೆ ಮಾಡಿದೆ. ಮನೆ ಸುಖವಾಗಿರಲು ಈ 2 ಗುಣಗಳೂ ಬೇಕು ಎಂದು ಹೇಳಿದಳು. ರಾಧಾಗೆ ತನ್ನ ತಪ್ಪು ತಿಳಿಯಿತು. ಅವಳು ಗೌರಿಯ ಜೊತೆಗೂಡಿ ಮನೆಕೆಲಸ ಕಲಿಯಲು ಪ್ರಾರಂಭಿಸಿದಳು. ಗೌರಿಗೂ ರಾಧಾದಿಂದ ಹೊಸ ಅಡುಗೆ ವಿಧಾನಗಳು ಮತ್ತು ನಗರ ಜೀವನದ ವಿಚಾರಗಳು ತಿಳಿದುಬಂದವು. ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡರು. ಆಮೇಲೆ ಆ ಮನೆ ಸಂತೋಷದಿಂದ ತುಂಬಿತು. ಶಾಂತಮ್ಮ ಹೆಮ್ಮೆಯಿಂದ ಹೇಳುತ್ತಿದ್ದಳು, ನನ್ನ ಸಿಟಿ ಸೊಸೆ ಮತ್ತು ಹಳ್ಳಿ ಸೊಸೆ ಇಬ್ಬರೂ ನನ್ನ ಕಣ್ಣುಗಳಂತವರು.